ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಅಥವಾ ಇಲ್ಲಿರೋ ಬದಲಾವಣೆಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಬದಲಾವಣೆ ಬಂತು ಪ್ರಸ್ತುತ ರಾಜಕೀಯ. ನಮ್ಮ ಸರ್ಕಾರ 2023 ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಈ ರಾಜ್ಯದ ಜನತೆಗೆ ಒಂದು ಕಾರ್ಯಕ್ರಮ ಕೊಟ್ಟರು, ಪಂಚ ಗ್ಯಾರಂಟಿ. ಸುಮಾರು ವರ್ಷಕ್ಕೆ 55ರಿಂದ 60 ಸಾವಿರ ಕೋಟಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಂದು ಆ ಕುಟುಂಬದ ಯಜಮಾನಿಗೆ 2,000 ಕೊಡ್ತವೆ. ಅವ್ರ ಅಕೌಂಟಿಗೆ ನೇರವಾಗಿ ಜಮಾ ಆಕೈತಿ. ಇಲ್ಯಾರು ಮಧ್ಯವರ್ತಿ ಜನರದ್ದು ಹಾವಳಿಲ್ಲ. ಎರಡನೇದು, ನಮ್ಮ ಹೆಣ್ಮಕ್ಳಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ಲಿಕ್ಕೆ ಅವಕಾಶ. ಅವ್ರದ್ದೊಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ಅವ್ರು ಎಲ್ಲಿಗಾದ್ರೂ ರಾಜ್ಯದೊಳಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಅದ ಈಗ ವರ್ಲ್ಡ್ ರೆಕಾರ್ಡ್ ಆಗೈತೆ. 600 ಕೋಟಿಗಿಂತನೂ ಹೆಚ್ಚಿಗೆ ನಮ್ಮ ಹೆಣ್ಮಕ್ಳು ಓಡಾಡಿತ್ತು. ಅದು ಆ ಬಳಿಕ 200 ಯೂನಿಟ್ವರೆಗೆ ವಿದ್ಯುತ್ ಕೊಡ್ತಕ್ಕಂಥ, ಆ ಬಳಿಕ ಉಚಿತ ಆಹಾರ ಧಾನ್ಯ ವಿತರಣೆ ಮತ್ತು ಯುವಕರಿಗೆ ನಿರುದ್ಯೋಗ ಭತ್ಯೆ, ಇವೆಲ್ಲ ಸೇರಿದ್ರೆ ನನ್ನ ಒಂದು ಮತಕ್ಷೇತ್ರಕ್ಕೆ ಪ್ರತಿ ತಿಂಗಳ 28-29 ಕೋಟಿ ರೂಪಾಯಿ ಈ ಒಂದು ಯೋಜನೆಗಳಿಗೆ ನನ್ನ ಮತಕ್ಷೇತ್ರಕ್ಕೆ ಪ್ರತಿ ತಿಂಗಳು ಖರ್ಚಾಗೈತಿ. ವರ್ಷಕ್ಕೆ 400 ಕೋಟಿ ರೂಪಾಯಿ ಖರ್ಚಾಗೈತಿ.